ಕುಮಾರಸ್ವಾಮಿ ರಾಜ್ಯದಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡಬೇಕು, ತಳಮಟ್ಟದಿಂದ ಕಾರ್ಯಕರ್ತರನ್ನ ಬೂಸ್ಟಪ್ ಮಾಡಬೇಕು, ಮತ್ತೊಮ್ಮೆ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮ ಹಾಕ್ತಿದ್ದಾರೆ. ಹಾಗಾಗಿ ಜನತಾದಳಕ್ಕೆ ಅಧಿಪತಿ ಆಗೇ ಬಿಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗೋದು ಫಿಕ್ಸಾ? ಈಗಾಗಲೇ ರಾಜ್ಯ ಪ್ರವಾಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾರ್ಯಕರ್ತರು ಜನರ ಜೊತೆ ಹತ್ತಿರವಾಗ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕಕ್ಕೆ ಶುರುವಾಗಿದೆಯಾ ಕೌಂಟ್ ಡೌನ್? ಸತತ ಸೋಲು ಕಂಡರೂ ಕೂಡ ಪಕ್ಷ ಸಂಘಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ತೊಡಗಿಕೊಂಡಿದ್ದಾರೆ. ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗಬೇಕು, ಜನರ ಜೊತೆಗೆ ಸಂಪರ್ಕ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಒಂದ್ ಕಡೆ ಕಾರ್ಯಕರ್ತರ ಒಲವು ಕೂಡ ನಿಖಿಲ್ ಕುಮಾರಸ್ವಾಮಿಯವರೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತಹ ಒಲವು ಮತ್ತು ಇಂಗಿತ ಕೇಳೋದಕ್ಕೆ ಸಿಗ್ತಾ ಇದೆ ಅಂತೆ. ಹಾಗಾಗಿ ಈಗ HD ಕುಮಾರಸ್ವಾಮಿಯವರ ಬಳಿಕ ನಿಖಿಲ್ ಕುಮಾರಸ್ವಾಮಿಯವರಿಗೆ ಆ ಪಟ್ಟ ಕಟ್ಟಲಾಗುತ್ತಾ? ನಿಖಿಲ್ ಕುಮಾರಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಹಾಗಾದ್ರೆ ಸಿದ್ಧತೆಗಳು ಆಗ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಯಾರೇ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ ಅಂದ್ರೂ ಕೂಡ ತಳಮಟ್ಟದಿಂದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿರಬೇಕು, ಜನರ ಜೊತೆಗೆ ಉತ್ತಮ ಸಂಪರ್ಕ ಹೊಂದಿರಬೇಕು, ಜಿಲ್ಲಾ ಮಟ್ಟದಲ್ಲಿ ನಾಯಕರ ಮಧ್ಯೆ ಇರುವಂತಹ ವೈಮನಸ್ಸನ್ನ ದೂರ ಮಾಡಬೇಕು, ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇರಬೇಕು. ಆ ಶಕ್ತಿಯನ್ನ ಬೆಳೆಸಿಕೊಳ್ಳೋ ನಿಟ್ಟಿನಲ್ಲಿ ನಾಯಕರ ಜೊತೆಗೆ ಉತ್ತಮ ಸಂಬಂಧ, ಕಾರ್ಯಕರ್ತರಿಗೂ ಕೂಡ ಬೂಸ್ಟಪ್ ಮಾಡೋದು, ಜನರ ಜೊತೆಗೆ ಉತ್ತಮ ಸಂಬಂಧ, ಇದೆಲ್ಲವನ್ನ ಬೆಳೆಸಿಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಮುಂದಾಗಿದ್ದಾರೆ ಎನ್ನುವಂತಹ ವಿಚಾರ. ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಕೂಡ ಅವರಿಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನೇ ಮಾಡಲಾಗುತ್ತಾ? ಅದಕ್ಕೆ ಪೂರ್ವ ಸಿದ್ಧತೆಗಳು ಕೂಡ ಆಗ್ತಾ ಇದೆಯಾ? ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿಬಿಟ್ಟಿದೆಯಾ? ಇಂಥ ಚರ್ಚೆಗಳು ಕೂಡ ಸದ್ಯ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ. ಸದ್ಯದ ಬೆಳವಣಿಗೆ ನೋಡಿದ್ರೂ ಕೂಡ ಕಾರ್ಯಕರ್ತರಾದಿಯಾಗಿ ನಾಯಕರಾದಿಯಾಗಿ ಕೂಡ ಒಲವಿದೆಯಂತೆ. ನಿಖಿಲ್ ಕುಮಾರಸ್ವಾಮಿಯವರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಉತ್ತಮ, ಸದ್ಯ ಒಳ್ಳೆಯ ಒಡನಾಟ ಇದೆ ಎಲ್ಲರಲ್ಲೂ ಕೂಡ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಸೊ ಅದನ್ನ ಈಗ HD ದೇವೇಗೌಡರ ಆದಿಯಾಗಿ HD ಕುಮಾರಸ್ವಾಮಿಯವರು ಯಾವ ರೀತಿ ಪರಿಗಣಿಸ್ತಾರೆ? ನಿಖಿಲ್ ಕುಮಾರಸ್ವಾಮಿಯವರಿಗೆ ಪಟ್ಟ ಕಟ್ಟೋದ್ರಿಂದ ಪಕ್ಷಕ್ಕಾಗುವಂತಹ ಲಾಭ ಏನು? ಒಂದು ಪ್ರಾದೇಶಿಕ ಪಕ್ಷವನ್ನ ಉಳಿಸಿ ಬೆಳೆಸುವಂತಹ ಪ್ರಯತ್ನ ಮತ್ತೆ ಆಗಲೇಬೇಕಾಗಿದೆ. ಅದು JDS ಪಕ್ಷಕ್ಕೆ ಸದ್ಯ ಅನಿವಾರ್ಯ ಕೂಡ ಹೌದು. ಬಟ್ ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಒಂದು ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದನ್ನ ಕಟ್ಟಿ ಹಾಕುವುದಕ್ಕೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ JDS ಅನ್ನ ಉಳಿಸಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು, ತಳಮಟ್ಟದಿಂದಲೇ ಬೂಸ್ಟಪ್ಗಳು ಸಿಗಬೇಕು, ಮುಂದಿನ ಚುನಾವಣೆಯಲ್ಲಿ ಎಲ್ಲಾ ವಿಚಾರಗಳು ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲೇ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ? ಅದು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಒಂದು ಕುತೂಹಲ, ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೋ ಪ್ರಾದೇಶಿಕ ಪಕ್ಷ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತಹ ವಿಚಾರ. ಬಟ್ JDS ಯಾಕೋ ಸ್ವಲ್ಪ ಕಳೆಗುಂದಿದೆ ಅನ್ನುವಂತಹ ಸುದ್ದಿಗಳು ಅಂತ ಚರ್ಚೆಗಳು ಆಗ್ತಾ ಇದ್ದಂತ ಹೊತ್ತಲ್ಲೇ ಮತ್ತೆ ಅದಕ್ಕೆ ಬೂಸ್ಟಪ್ ಕೊಡಬೇಕು, ಪಕ್ಷ ಸಂಘಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಅನ್ನುವಂತಹ ಅಭಿಪ್ರಾಯ. ಇದ್ರ ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಹೇಗೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಪಕ್ಷದ ವಲಯದಲ್ಲಿ? ಯಶಸ್ವಿ 2028ರ ಚುನಾವಣೆಗೆ JDS BJP ಜೊತೆಗೆ ಮೈತ್ರಿ ಮೂಲಕ ಚುನಾವಣೆ ಎದುರಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. HD ಕುಮಾರಸ್ವಾಮಿ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು, ಮೈತ್ರಿ ಮೂಲಕವೇ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ JDS ಪಕ್ಷವನ್ನು ಸಂಘಟನೆ ಮಾಡಬೇಕು, ಅದರ ಜೊತೆಗೆ JDS ಪಕ್ಷಕ್ಕೆ ಯಾವ ರೀತಿ ಸೀಟ್ಗಳನ್ನು ತರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ HD ಕುಮಾರಸ್ವಾಮಿ ಅವರಿದ್ದರೆ, ಇತ್ತ JDSನ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ದೆಹಲಿಗೆ ಕುಮಾರಸ್ವಾಮಿ ಹೋಗಿರೋದ್ರಿಂದ JDSನ ಪಕ್ಷ ಸಂಘಟನೆ ಇಲ್ಲಿ ಕುಸಿತ ಕಾಣ್ತಾ ಇದೆ. ಹೀಗಾಗಿ ಈ ಒಂದು ಪಕ್ಷವನ್ನು ಮತ್ತೆ ಕಟ್ಟಬೇಕು. ಅದರ ಜೊತೆಗೆ JDS 2023 ಚುನಾವಣೆಯಲ್ಲಿ ಏನು ಕುಸಿತವನ್ನು ಕಂಡಿತ್ತು, ಸಾಕಷ್ಟು 18 ಸ್ಥಾನಗಳಿಗೆ ಕುಸಿತವನ್ನು ಕಂಡಿರೋದ್ರಿಂದ ಈ ಒಂದು ಪಕ್ಷಕ್ಕೆ ಬೂಸ್ಟಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು JDS ಜನರೊಂದಿಗೆ ಜನತಾದಳ ಅನ್ನುವಂಥ ವಿನೂತನ ಕಾರ್ಯಕ್ರಮದ ಮೂಲಕ ರಾಜ್ಯ ಪ್ರವಾಸ ಕೈಗೊಂಡಿದೆ. ಇತ್ತ ಪಕ್ಷ ಸಂಘಟನೆ JDS ಸದಸ್ಯರ ನೋಂದಣಿ ಕಾರ್ಯದ ಜೊತೆಗೆ ಈ ಒಂದು ನಿಖಿಲ್ ಕುಮಾರಸ್ವಾಮಿಗೆ ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ತಂತ್ರವನ್ನು ಹೂಡಿರೋದ್ರ ಜೊತೆಗೆ
JDSನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವರನ್ನು ಕೂರಿಸಬೇಕನ್ನುವ ಕನಸನ್ನು ಕೂಡ ಕಾಣ್ತಾ ಇದ್ರು. ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಯಾಕಂದರೆ HD ರೇವಣ್ಣ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ರು. GT ದೇವೇಗೌಡರು ಕೂಡ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ JDSನ ಒಂದು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ದೇವೇಗೌಡರು ಕೂಡ ಮನಸ್ಸನ್ನು ಮಾಡಿದ್ದಾರೆ. ಅದರ ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಕನಸನ್ನು ಕಾಣ್ತಿದ್ದಾರೆ. ಹೀಗಾಗಿ JDSಗೆ ಒಂದು ಇಮೇಜ್ ಕೊಡುವ ಮೂಲಕ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೂರಿಸಲು ಈ ಒಂದು ತಂತ್ರವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಹೂಡಿರೋದ್ರಿಂದ ಈ ಒಂದು 58 ದಿನಗಳ ಪ್ರವಾಸದ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಆಗತ್ತಾ ಏನು ಕೊನೆಯ ದಿನ ಇರುವಂಥ ಒಂದು ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.